ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ನಿನ್ನೆ ಅಂತರೂ ಒಂದಿನ ಸೂಟಿ ಆಯ್ತು, ದೇವ್ರಿಗೆ ಅದು ಹೋಗಿದ್ದೆ. ಒಂದಿನ ದೀಡ್ ದಿನನ ಆ್ಯಕ್ಚುಲಿ ಸೂಟಿ ಆಗ್ಬಿಡ್ತು. ದೇವ್ರಿಗೆ ಅದು ಹೋಗಿದ್ದೆ. ಇವತ್ತು ಜುಮ್ಮಾ ಒಂದಿತ್ತು, ಜುಮ್ಮಾ ನಮಾಜ್ ಮಾಡ್ಕೊಂಬಂದೆ. ಇವಾಗ ಚಾಲು ಮಾಡ್ಬೇಕು ಡ್ಯೂಟಿನ. ಈಗೇನು ಆನ್ ಮಾಡತ್ತೀನಿ. ಇವತ್ತು ಬರ್ರಿ ನಾ ಏನೇನು ಮಾಡ್ತೀನಿ ಎಲ್ಲ ನಿಮಗೆ ನನ್ನ ತೋರಿಸ್ತೀನಿ ವ್ಲಾಗ್ ಒಳಗೆ, ಎಲ್ಲರಿಗೂ ತೋರಿಸ್ತೀನಿ. ಬರ್ರಿ ಇವತ್ತು ಆ್ಯಕ್ಚುಲಿ ಊಟನೂ ಆಯ್ತು ಅಂದ್ಕೊಂಡಿನಿ. ಇವತ್ತು ಭಾಗ್ಯದ ಮಾಡ್ಬೇಕಂದ್ರೆ ಸುಸ್ತಳ ಆಗಿತ್ತು, ಹಿಂಗಾಗಿ ನಂಗೆ ಆಗಿದ್ದಿಲ್ಲ. ಇವಾಗ ನಾನು ಹೋಗ್ತಾಯಿದ್ದೀನಿ, ಬರ್ರಿ. ಹೇಗೆ ಡ್ಯೂಟಿ ಮಾಡ್ಕೊಂಡು ಹೊಂಟಿದ್ದೆ. ನಂಗೆ ಆರ್ಡ್ರ್ ಬಿತ್ತು ಲಿಂಗರಾಜ್ನವ್ರೊಳಗೆ. ನಂದು ವ್ಲಾಗ್ ಸ್ಟಾರ್ಟ್ ಆಗೈತಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆರ್ಡ್ರ್ ತೊಗೊಳಕ್ಕೆ ಹೊಂಟೀನಿ. ಆಲ್ರೆಡಿ ಆರ್ಡ್ರ್ ಪಿಕಪ್ ಮಾಡಿದೆ, ರೆಡಿ ತಂದು ಕೊಟ್ಟಿದ್ರು ಆರ್ಡ್ರ್ ಆಲ್ರೆಡಿ. ಇದೆಲ್ಲ ಸ್ಟೆಪ್ ಹತ್ಬೇಕಿಲ್ಲಲ್ಲ, ಮೇಲೆ ಐತಿದೆ ಪೂರ. ಇಲ್ಲಿ ಬರೀ ಓನ್ಲಿ ಪಾರ್ಸಲ್ ಅಷ್ಟೇ ಇರ್ತವೆ. ನೀವು ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರೆ ನಿಮ್ಗೆ ಅಲ್ಲಿಂದ ಕೊಡೋಂಗಿಲ್ಲ. ಆರ್ಡ್ರ್ ಮಾಡಬೇಕು, ನೀವು ಆನ್ಲೈನ್ ಆರ್ಡ್ರ್ ಮಾಡಿದರೆ ಸಿಗ್ತೈತಿ. ಅಲ್ಲಿಂದ ತೊಗೊಂಡು ಗ್ಯಾಸ್ ಹೊಂಟೆ ನೋಡ್ರಿ. ನಾನು ಎಲ್ಲಿಪ್ಪ ಅಂತಂತಂದರೆ ಇದು ಬೈರಿಕೊಪ್ಪದಾಗಿತ್ತು. ಬೈರಿಕೊಪ್ಪ ಕಡೆ ಇತ್ತು. ನಮ್ಮ ಉಣ್ಕಲ್ಕೆರೆ ನೋಡ್ರಿ, ಉಣ್ಕಲ್ಕೆರೆ ಎಲ್ಲ ಮಸ್ತ್ ಐತೆ. ಸೊ ಇದೆಲ್ಲ ನೋಡ್ರಿ ಉಣ್ಕಲ್ಕೆರೆ ಹಿಂಗೈತೆ, ಭಾಳ ಚೆನ್ನಾಗೈತೆ. ಹೊಂಟಿದ್ದೆ ಡೆಲಿವರಿ ಕೊಡೋಕು. ಬೈರಿಕೊಪ್ಪ ಅಂದರೆ ಇದು ಸಣ್ಣ ಕಾಲೇಜ್ ಕಡೆ ಇತ್ತು. ಸೊ ಸಣ್ಣ ಕಾಲೇಜ್ ಹಿಂದ್ಗಡೆ ಇತ್ತು. ಡೆಲಿವರಿ ಕೊಟ್ಟೆ ಅಂತೂ. ಯಾಕಂದ್ರೆ ನಾನು ಮಾತಾಡ್ಕೊಂತ ಮಾಡ್ಬೇಕಂತಂತೀನಿ. ಅದ್ರೇನಾಗ್ತೈತಿ ವಾಯ್ಸ್ ಭಾಳ ಇದಾಗ್ತೈತಿ. ಹೀಗಾಗಿ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಮತ್ತು ಅದು ಡೆಲಿವರಿ ಆದ ತಕ್ಷಣ ಇನ್ನೊಂದು ಆರ್ಡ್ರ್ ಬಿತ್ತು, ಚಾಟ್ ಪುಚ್ಕ ಅಂತಂತೇಳಿ. ಇದು ಶಿವರೂಪಾಕ್ ಸರ್ಕಲ್ನಂಗೆ ಐತೆ. ಇಲ್ಲೆಲ್ಲ ಮ್ಯಾಗಿ, ನೂಡಲ್ಸ್, ಗಿರ್ಮಿಟ್ ಇವೆಲ್ಲ ಸಿಗ್ತಾವೆ. ಆರ್ಡ್ರ್ ಮಾಡ್ಬೋದು ನೀವು. ಅಲ್ಲಿಂದ ತೊಗೊಂಡು ಹೊಂಟೆ. ಇದೆಲ್ಲ ಐತೆ ಅಂತಂದ್ರೆ ಮಾರ್ಕೆಟ್ ಐತಿ, ತಂಬದೋನಿ ಐತಿ. ಕಸ್ಟಮರ್ ಬರ್ತಾನೆ ಇದ್ರು, ಕಸ್ಟಮರ್ ಬರೋಸಂಗ ನಾವು ವೇಟ್ ಮಾಡತ್ತಿದ್ದೆ. ಅಷ್ಟರೊಳಗೆ ನಮ್ಮದೊಂದು ವಿಡಿಯೋ ತೊಗೊಂಡಿರ್ತಿದ್ದೆ. ವಿಡಿಯೋ ತೊಗೊಂಡೆ ಕಾಯಾಗ್ತಿದ್ದೆ. ಬಂದೆ ಸರ್ ಅಂತಂತಂದರೆ ಆಮೇಲೆ ಅದು ಡೆಲಿವರಿ ಶೋ ಮಾಡಿಬಿಟ್ಟು ಮತ್ತೆ ಒಳ್ಳೆ ನಾನು ಹೊಂಟಿದ್ದೆ. ಹೇಗಾಯ್ತು ಮಧ್ಯಾಹ್ನ ಮುಗಿಸ್ಕೊಂಬಂದ ಸ್ವಲ್ಪ ಊಟ ಅಂತೂ ಮಾಡಿದ್ದೆ, ಮಲ್ಕೊಂಬಿಟ್ಟೆ. ನಿದ್ದೆ ದಬಾಶ್ ಬಂದಿತ್ತು. ಯಾಕಂದ್ರೆ ಮೊನ್ನೆ ಟ್ರೈನ್ ಒಳಗೆಲ್ಲ ಜರ್ನಿ ಆಗಿಂದೆ ನನಗೆ ನಿದ್ದಿನೇ ಆಗಿದ್ದಿಲ್ಲ. ಬೆಳಗ್ಗೆ ಬಂದು ನಿದ್ದಿನೇ ಆಗಿದ್ದಿಲ್ಲ. ಹೀಗಾಗಿ ಸ್ವಲ್ಪ ಹೊತ್ತು ಮಕ್ಕೊಂಡು ಮತ್ತೆ ಒಳ್ಳೆಗೆ ಕಾಫಿ ಕುಡಿದೆ ಮತ್ತೆ ರೆಡಿಯಾಗೇನೆ ಬರ್ರಿ ಡ್ಯೂಟಿಗೆ ಹೋಗ್ಬೇಕೀಗ. ದಯವಿಟ್ಟು ನನ್ನ ಚಾನಲ್ ಯಾರು ನೋಡಾತೀರಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವತ್ತಿನ ಬ್ಲಾಗ್ ಒಳಗೆ ನಾನು ಎಲ್ಲ ಅಡ್ಡಾಡ್ತೀನಿ, ಏನು ಆ್ಯಸ್ ಯೂಸ್ವಲ್ ತೋರಿಸ್ತೇನೆ ನಾನು ಏನೇನು ಮಾಡ್ತೇನೆ ಅಂತೇಳಿ. ಆಲ್ರೆಡಿ ಇವಾಗ ಮಳೆ ಒಂದು ಬರ್ತಾಯಿದೆ. ಮಳೆಗೆ ಜಾಕೆಟ್ ತಗೋಬೇಕು. ಹಬ್ಬ ಬರ್ರಿ. ಆನ್ಲೈನಾಗಿ ಉಣ್ಕಲ್ ಕ್ರಾಸ್ ಕಡೆ ಹೊಂಟಿದ್ದೆ. ಆರ್ಡರ್ ಬಿತ್ತು. ಇದು ಪ್ರೆಸಿಡೆಂಟ್ ಹೋಟೆಲ್ ಆಂಧ್ರ ರುಚುಲ್ ಅಂತಂತೇಳಿ ನೋಡ್ರಿ. ಪ್ರೆಸಿಡೆಂಟ್ ಹೋಟೆಲ್ ಹೆಂಗೈತೆ, ಮಸ್ತ್ ಐತೆ. ಇದು ಆಂಧ್ರ ರುಚುಲ್ ಅಂತಂತೇಳಿ ಒಳಗೆ ಕುಂತಿದ್ದೆ, ವೇಟ್ ಮಾಡತ್ತಿದ್ದೆ. ಇನ್ನೂ ರೆಡಿ ಆಗಿದ್ದಿಲ್ಲ, ಕಾಯ್ತಿದ್ದೆ. ಅದ್ರ ಅಷ್ಟರೊಳಗೆ ಎಲ್ಲಿ ತಡಿಪ ನಂದೊಂದು ಉಡವಿಲ್ಲ ಅಂತ ತೊಗೊಂಡೆ. ನೋಡ್ರಿ ಆಂಧ್ರ ರುಚುಲ್ ಅಂತಂತೇಳಿ ಚಲೋ ಐತಿ. ನಾವಂತೂ ಆರ್ಡ್ರ್ ಮಾಡಿಲ್ಲ, ಬಟ್ ನೀವು ಮಾಡ್ಬೋದು. ಅದು ತೊಗೊಂಡು ಹೊಂಟೆ ರೆಡಿ ಕೊಟ್ಟು ಮತ್ತೆ ಡೆಲಿವರಿ ಮಾಡಿ ಆಮೇಲೆ ಮತ್ತು ಇದು ಆರೋಗ್ಯ ಕೆಫೆ ಅಂತಿತ್ತು. ಅಲ್ಲೆಲ್ಲ ಕೊಟ್ಟೆ ವೇಟ್ ಮಾಡತ್ತಿದ್ದೆ. ಅವರು ಕಬಡ್ಡಿ ಭಾಳ ಕಾದ್ಯಪ್ಪ. ಆಮೇಲೆ ಅಂತೂ ತೊಗೊಂಡು ಕಸ್ಟಮರ್ ಕಡೆ ಹೊಂಟೆ. ಇದು ನಮ್ಮದು ಶಿವರೂಪಾಕ್ ಅಕ್ಷಯ ಕಾಲನಿ ರೋಡ್ ಇದೆ. ಆಮೇಲೆ ಕಸ್ಟಮರ್ ಅಪಾರ್ಟ್ಮೆಂಟಿಗೆ ಬಂದೆ. ಇಲ್ಲಿ ಹೇಳಿದ್ರು ಅಡ್ರೆಸ್, ಅದು ಡೆಲಿವರಿ ಕೊಟ್ಟೆ. ಮತ್ತೊಂದು ಆರ್ಡರ್ ಬಿತ್ತು, ನಿಯಾಜ್ ಹೋಟೆಲ್. ಇದು ಹೊಸ ಬಸ್ ಸ್ಟ್ಯಾಂಡ್ ನಿಯಾಜ್ ಹೋಟೆಲ್ ಕಡೆ ಬಂದಿದ್ದೆ. ಹೌದು, ಆಲ್ರೆಡಿ ಆರ್ಡರ್ ರೆಡಿನೇ ಇತ್ತು, ಅದು ಡೆಲಿವರಿ ಕೊಟ್ಟೆ. ಆಮೇಲೆ ಇನ್ನೊಂದು ಆರ್ಡರ್ ಬಿತ್ತು, ಪಿಜ್ಜಾ. ಇದು ಅಕ್ಷಯ ಕಾಲನಿ ಒಳಗೈತೆ. ಇಲ್ಲಿಂದ ತೊಗೊಂಡು ಸೀದಾ ಇದು ಪಿಜ್ಜಾ ಆರ್ಡ್ರ್ ನಮ್ಮ ಬೈರಿಕೊಪ್ಪ ಸಣ್ಣ ಕಾಲೇಜ್ ಕಡೆ ಹಿಂದೈತಿ. ಇದು ಅಲ್ಲೇ ಇತ್ತು. ಕಸ್ಟಮರ್ ವೇಟ್ ಮಾಡತ್ತಿದ್ರು ಆಲ್ರೆಡಿ. ನೋಡಿರಿ, ಇದು ನಮ್ಮ ಉಣ್ಕಲ್ ರೋಡ್ ಹೆಂಗೈತೆ, ಪ್ರೆಸಿಡೆಂಟ್ ಹೋಟೆಲ್. ಮತ್ತು ಅಲ್ಲಿಂದ ಡಿಲೋ ಕೊಟ್ಟೆ ಮತ್ತು ಆಂಧ್ರ ರುಚುಲ್ದು ಅಲ್ಲೇ ಆರ್ಡ್ರ್ ಬಿತ್ತು. ಇದು ಕೆಲಸ ಅಂತೂ ಅರ್ಧಂಬರ್ಧ ಮಾಡಿಬಿಟ್ಟೆ. ನಮ್ಮ ದೋಸ್ತು ಪಿಕ್ಚರ್ ಹೋಗೋಣ ಅಂತಿದ್ದ. ಯಾಕಂದ್ರೆ ಸಂಜೆಗೆ ಫೋನ್ ಮಾಡಿದ್ದ ಹೋಗೋಣ ಅಂತೇಳಿ. ತೆಲುಗು ಪಿಕ್ಚರ್ ಇರುಮುಡಿ ಅಂತೇಳಿ ರವಿತೇಜ್ ಅವ್ರದ್ದು ಹೇಳಿದ್ದ. ಮತ್ತು ನಾನು ಅರ್ಧ ಕೆಲಸ ಬಿಟ್ಟು ಮತ್ತು 10 ಗಂಟೆಗೆ ಚಾಲೂ ಇತ್ತು, ಶೋ ಇತ್ತು. 9 ಗಂಟೆ ಅಂದರೆ ಮತ್ತು ಮುಗಿಸೋಣ, ಮತ್ತು ಮನೆಗೆ ಹೋಗಿ ರೆಡಿ ಹೋಗೋದು ಒಳಗೆ ಟೈಮ್ ಆಕೈತೆ ಅಂತೇಳಿ ಭಾಳ ಟೈಮ್ ಒಂದು ಆಗ್ಬಿಟ್ಟಿತ್ತು ಫುಲ್. ಅದಕ್ಕೆ ನಾವೇನು ಊಟ ಅರ್ಜೆಂಟ್ ಬ್ರಾಡ್ ರೆಡಿಯಾಗಿ ಹೆಂಗೆ ಬಂದುಬಿಟ್ವಿ. ಬಂದಾರ ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡಿದ್ರೆ ಲಿಫ್ಟ್ನಾಗಿದೆ. ಲಿಫ್ಟ್ ಒಳಗೆ ನೋಡ್ಕೊಳತ್ತಿತ್ತು. ಟೈಮ್ ಒಂದಾಗೈತಿ. ನಮ್ಮ ದೋಸ್ತ್ ಫೋನಾಗಿದ್ದ, ಅವ್ರ ದೋಸ್ತನ ಜೊತೆ ಮಾತಾಡ್ತಿದ್ದ. ನಾ ಹಂಗೆ ಇರಲಿಪ್ಪ ಅಂದೊಂದು ಇಲ್ಲಂತ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಥಿಯೇಟ್ರ್ ಒಳಗೆ ಬಂದ್ವಿ. ನಾವು ಬಂದಿದ್ದು ಎಲ್ಲಪ್ಪ ಅಂತ ಇನಾರ್ಬಿಟಿಕ್ ಮಾಲ್ ಒಳಗೆ ಇರುಮುಡಿ ಪಿಕ್ಚರ್ ನೋಡೋಕೆ ಬಂದಿದ್ವಿ. ನೋಡ್ರಿ ಹೆಂಗೈತಿ ಇದೆಲ್ಲ ನೋಡಿರ್ಬೋದು ಎಲ್ಲರೂ. ಬಟ್
ಇದೊಂದು ಇರಲಿ ಅಂತೇಳಿ ನಮಗೆ ಟೈಮಿಂದ ಆಗಿರುತ್ತೆ ಅರ್ಜೆಂಟ್ ಇರೋದು ಈ ಕಡೆಯಿಂದ ಲಿಫ್ಟಿಂದ ಇಳಿದು ನಾವು ಈ ಕಡೆ ಪಿ ವಿ ಆರ್ ಅಲ್ಲಿಂದ ಅಲ್ಲಿ ನಡ್ಕೊಂಡು ಬರ್ಬೋದು ಟೈಮ್ ಬೇಕಂತ ಓಡಾಡತ್ತಿದ್ವಿ ಹಂಗೆ ಆಮೇಲೆ ಟಿಕೆಟ್ ತೊಗೊಂಡ್ವಿ ಪಿ ವಿ ಆರ್ದ ಟೋಟಲ್ ಒಂದು ಟಿಕೆಟ್ ಅನಾಹುತ ಆಮೇಲೆ ಚೆಕಿಂಗ್ ಮಾಡತ್ತಿದ್ರೆ ಚೆಕಿಂಗ್ ಅಲ್ಲಿ ಫಸ್ಟ್ ಎಂಟ್ರೆನ್ಸ್ ಚೆಕಿಂಗ್ ಇಲ್ಲಿ ಚೆಕಿಂಗ್ ಬರೀ ಚೆಕಿಂಗ್ ಮಾಡಾದ್ಬಿಟ್ರೆ ನಮಗೆ ಅವ್ರು ಬೇಜಾರಾಗ್ಬಿಡ್ತೆ ಆಮೇಲೆ ಒಳಗೆ ಬಂದ್ವಿ ಥಿಯೇಟ್ರ್ ಒಳಗೆ ನೋಡ್ರಿ ಹೆಂಗದ ಸೀಟ್ಸ್ ಎಲ್ಲ ಅನಾಹುತ ಅದಾವೆ ಫುಲ್ ಲಾಸ್ಟ್ ನೋಡಿದ್ವಿ ನಾವು 3 ಮಂದಿ ಒಂದೇ ಕಡೆ ಕುಂತೆ ನಾನು ನಮ್ಮ ಫ್ರೆಂಡ್ ಅವ್ರ ತಮ್ಮ ನನ್ನ ಫ್ರೆಂಡ್ ಕೇಶವ್ರ ತಮ್ಮ ಮಹೇಶ್ ಅಂತೇಳಿ 3 ಮಂದಿ ಹೋಗಿದ್ವಿ ಲಾಸ್ಟ್ ಬಂದಿದ್ವಿ ಲಾಸ್ಟ್ ಸೀಟ ಅದರೊಳಗೆ ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿದ್ದಿಲ್ಲ ಚಲೋ ಅದು ಜಲ್ದಿ ಬಂದು ಅಂತೇಳಿ ಆಮೇಲೆ ಒಂದು ವಿಡಿಯೋ ತೊಗೊಂಡ್ವಿ ನಮ್ಮದೊಂದು ಸೆಲ್ಫಿ ವಿಡಿಯೋ ಹೆಂಗೈತಿ ನೋಡ್ರಿ ಖುಷಿ ಇತ್ತು ಭಾಳ ಯಾಕಂದ್ರೆ ಪಿಕ್ಚರ್ ನೋಡ್ಬೇಕಂತ ಭಾಳ ಆಸೆ ಇತ್ತು ಹೀಗಾಗಿ ಒಂದು ಆಸೆ ಈಡೇರಿಸೋಣ ಅಂತೇಳಿ ನಾನು ಬಂದುಬಿಟ್ಟೆ ನನ್ನ ಸಂಬಂಧ ಕಾಯ್ತಿದ್ದ ಅವನು ಸಂಜೆಗೆ ಫೋನ್ ಮಾಡಿದ್ದ ಬಟ್ ಆಗಲಿಲ್ಲ ಆಮೇಲೆ ಇದು ನೋಡ್ರಿ ಹೆಂಗೈತೆ ನಮ್ಮ ರವಿತೇಜ ಅವ್ರದ ಮಾಸ್ ಮಹಾರಾಜ ರವಿತೇಜ ಆಮೇಲೆ ಪಿಕ್ಚರ್ ನೋಡಿ ಇಂಟ್ರವ್ಯೂ ಬಿಟ್ಟಿದ್ದೆ ಇಂಟ್ರವ್ಯೂಲ್ ಮುಗಿಸ್ಕೊಂಡು ಆರ್ಡರ್ ಮಾಡಿ ಬಂದಿದ್ವಿ ಪಿಜ್ಜಾ ಅದು ಆರ್ಡರ್ ಮಾಡಿ ಎಲ್ಲ ಸೀಟ್ ಖಾಲಿ ಇದ್ವು ಮ್ಯಾಗೆಲ್ಲ ಫುಲ್ ಇತ್ತು ಬಟ್ ಮುಂದಿನ ಮಕ್ಕಳು ನೋಡಿದಿತ್ತಲ್ಲ ಹಂಗಾಗಿ ನೋಡಿದ್ವಿ ಆಮೇಲೆ ಮತ್ತೆ ಪಿಜ್ಜಾ ಆರ್ಡರ್ ಒಂದು ಮಾಡಿದ್ವಿ ಇಂಟ್ರವ್ಯೂ ಮುಗಿದೈತೆ ಪಿಜ್ಜಾ ಸಂಬಂಧ ವೇಟ್ ಮಾಡತ್ತಿದ್ವಿ ಪಿಕ್ಚರ್ ಮಾತ್ರ ಅನ್ನೋದೈತೆ ಅನ್ನೋದೈತೆ ಪಿಜ್ಜಾ ಅಂತೂ ತಿಂದ್ವಿ ಪನ್ನೀರ್ ಮತ್ತು ನಾನ್ ವೆಜ್ ಅನ್ನೋದೈತೆ ಇವತ್ತಿಂದ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಯ್ತು.